ಇರೋದು ಇನ್ನು ಕೆಲವೇ ಕ್ಷಣಗಳು ಮಾತ್ರ. ಹೊಟ್ಟೋಯ್ತಲ್ಲೋ ನಿನ್ನ ಹಿರಿಯ ವಂಶದ ಕುಡಿ. ನನ್ನ ಜೀವನನ ಹಾಳು ಮಾಡಿದ್ದ ನೀನು ಯಾವತ್ತೂ ನೆಮ್ಮದಿಯಾಗಿರ್ಬಾರ್ದು. ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದೂ ಇಲ್ಲ. ನೋಡೋರ್ ಪಾಲಿಗೆ ನಾನು ಒಣ್ಣೆ ನೋಡ್ಲಿ ಜೇಡಿ, ಆದ್ರೆ ನಿನ್ನ ಪಾಲಿಗೆ ಮೋಸ್ಟ್ ವಾಂಟೆಡ್ ಕೇಡಿ. ಪಾರ್ಥ, ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಈ ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ನೋಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಪಾರ್ಥ, ನಾನು ಇದನ್ನು ಇವಾಗಲೇ ನೋಡಬೇಕು. ಸರಿ, ನೋಡಿ. ಅಪೇಕ್ಷಾ, ಏನಾಯ್ತು? ಪಾರ್ಥ, ಇದರಲ್ಲಿ ಭಾವಂದು ಮತ್ತೆ ಮಿಂಚುದು DNA ಮ್ಯಾಚ್ ಆಗ್ತಿಲ್ಲ ಅಂತ ತೋರಿಸ್ತದೆ. ವಾಟ್? ಏನ್ ಹೇಳ್ತಾ ಇದ್ದೀರಾ? ಹೌದು, ಬೇಕಾದ್ರೆ ನೀವೇ ನೋಡಿ. ಕುಡಿ. ಅಂದ್ರೆ ಮಿಂಚು ಭಾವನ್ ಮಗಳಲ್ಲ. ಒಬ್ಬರಿಗಲ್ಲ, ಇಡೀ ಮನೆಗೆ ನೋವು ಕೊಡೋ ಸುದ್ದಿ ಇದು. ಇದನ್ನ ನಾವು ತಗೊಂಡು ಹೋಗ್ತಾ ಇದೀವಿ. ತುಂಬಾ ಕಷ್ಟ ಆಗ್ತಿದೆ ಪಾರ್ಥ. ಏನು ಮಾಡಂಗಿಲ್ಲ ಅಪೇಕ್ಷೆ, ನಮ್ಮ ಕೆಲಸನ ನಾವು ಮಾಡಬೇಕು. ಪಾಪ ಮಿಂಚು ಏನೋ ಒಂದು ಹೋಪ್ಸ್ ಇಟ್ಕೊಂಡಿತ್ತು. ಬಿಗ್ ಬ್ರೋನೋ ಒಂದು ಹೋಪ್ಸ್ ಇಟ್ಕೊಂಡಿತ್ತು. ಏನು ಗೊತ್ತಾ ಅಪೇಕ್ಷಾ, ಬಿಗ್ ಬ್ರೋಗಿರೋ ಇನ್ಫ್ಲೂಯೆನ್ಸ್ಗೆ ಅವನು ಈ ವಿಷಯನ ಹೇಗೆ ಬೇಕಾದರೂ ಮ್ಯಾನಿಪ್ಯುಲೇಟ್ ಮಾಡ್ಬೋದು. ಆದರೆ ಯಾಕೆ ಮಾಡಲ್ಲ ಗೊತ್ತಾ? ಅವನು ತುಂಬಾ ಆನೆಸ್ಟ್. ಅವನಿಗೆ ಮಗು ಬಗ್ಗೆ ತುಂಬಾ ಯೋಚನೆ ಇದೆ. ಮಗು ತಂದೆ ತಾಯಿ ಬಗ್ಗೆ ಅವನಿಗೆ ಫೀಲಿಂಗ್ಸ್ ಇದೆ. ಅವನು ಎಲ್ಲರ ಬಗ್ಗೆ ಥಿಂಕ್ ಮಾಡ್ತಾನೆ. ಈಗ ಈ ರಿಪೋರ್ಟ್ ಚೇಂಜ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಪಾರ್ಥ. ಹೌದು ಅಪೇಕ್ಷಾ, ಆ ದೇವರು ಬಿಗ್ ಬ್ರೋಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೋ ನನಗೆ ಗೊತ್ತಿಲ್ಲ. ಹೇಳ್ತಾರಲ್ಲ, ಲೈಫಲ್ಲಿ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ. ಆದರೆ ಬಿಗ್ ಬ್ರೋ ವಿಷಯದಲ್ಲಿ ಇದು ಕಂಪ್ಲೀಟ್ಲಿ ಟೋಟಲಿ ಆಪೋಸಿಟ್. ಅವನು ಎಲ್ರಿಗೂ ಒಳ್ಳೇದೇ ಮಾಡ್ತಾ ಬಂದಿದ್ದಾನೆ. ಆದರೆ ಅವನ ಸಿಚುವೇಶನ್ ಮಾತ್ರ ಯಾವಾಗಲೂ ಹೀಗೆ ಆಗುತ್ತೆ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತದೆ. ನನಗಂತೂ ಎಲ್ಲದ್ರ ಮೇಲೆ ನಂಬಿಕೆನೇ ಹೊಟ್ಟೋದು. ನಿಜ, ನನಗೂ ಹಾಗೆ ಅನ್ನಿಸ್ತಿದೆ. ಸರಿ, ಈಗ ಬನ್ನಿ ನಾವು ಹೊರಡೋಣ. ಏನು ಮಾಡಬೇಕು ಅಂತ ಭಾವನೆ ಡಿಸೈಡ್ ಮಾಡ್ತಾರೆ. ಗೌತಮ್, ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. DNA ಟೆಸ್ಟ್ ಮಾಡೋಣ ಅಂತ ಹೇಳಿದ್ದು ನೀನಲ್ವಾ? ಈಗ ಆ DNA ರಿಪೋರ್ಟಲ್ಲಿ ಏನಾದರೂ ಆ ಮಗು ಅವಳದು ಅಂತ ಗೊತ್ತಾದರೆ ನಾವೇನೂ ಮಾಡೋಕ್ಕಾಗಲ್ಲ. ಅದನ್ನು ಒಪ್ಕೊಂಡು ಮಿಂಚುನ ಕಳಿಸ್ಕೊಡ್ಬೇಕಾಗತ್ತಲ್ವಾ? ನನಗೆ ಗೊತ್ತು ಗೌತಮ್, ಮಿಂಚುನ ನೀನು ಎಷ್ಟು ಹಚ್ಕೊಂಡಿದ್ದೀಯ ಅಂತ. ಕೆಲವೊಮ್ಮೆ ನಾವು ಯಾರನ್ನ ತುಂಬ ಹಚ್ಕೊಂಡಿರ್ತೀವೋ ಆ ಭಗವಂತ ಈ ರೀತಿ ದೂರ ಮಾಡೋದಕ್ಕೆ ಪರೀಕ್ಷೆ ಮಾಡೋದು.